ಎಲ್ಲರೂ ಹೇಗಿದ್ದೀರಾ? ನಾವೇನೋ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದೇವ್ರ ಪೂಜೆ ಮಾಡೋ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾಯಿದ್ದೀನಿ. ಇದು ಗುರುವಾರದ್ದು ವಿಡಿಯೋ. ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು. ಹಂಗಾಗ್ಬಿಟ್ಟು ಇವತ್ತು ದೇವ್ರ ಪೂಜೆ ಎಲ್ಲ ಮಾಡೋಣ ಗುರುವಾರ ಅಂತಂದ್ಬಿಟ್ಟು ರಾಯರ ಫೋಟೋ ತೊಗೊಂಡು ಬಂದೆ. ಅದಕ್ಕೆ ಫಸ್ಟು ನಮ್ಮ ಮನೆ ದೇವರಿಗೂ ವಿಘ್ನೇಶ್ವರಂಗೆ ನಾವು ಪೂಜೆ ಮಾಡಬೇಕಾಗುತ್ತೆ. ನಾವು ಯಾವುದೇ ದೇವ್ರನ್ನ ನಾವು ಮತ್ತೆ ತೊಗೊಂಡು ಬರ್ತೀವಿ ಅಂತಂದರೆ ಫಸ್ಟ್ ಮಾಡಬೇಕಾಗಿರೋದು ನಮ್ಮ ಮನೆ ದೇವರಿಗೂ ಮತ್ತು ವಿಘ್ನೇಶ್ವರ ಸ್ವಾಮಿಗೆ ನಾವು ಮಾಡಲೇಬೇಕು. ಫಸ್ಟ್ನೇ ಪೂಜೆ ವಿಘ್ನೇಶ್ವರಂಗೆ ಅಂತಾರಲ್ಲ, ಅದೇ ಥರನೇ ನಾನು ರೂಮಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಬಟ್ಟು ಎಲ್ಲ ಹೂವು ಎಲ್ಲ ಇಟ್ಬಿಟ್ಟು ಅದಾದಮೇಲೆ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ಮೀಶೋದಲ್ಲಿ ಇದು ತರಿಸಿದ್ದು ಫೋಟೋ ತರಿಸ್ಬೇಕು ಅಂತ ಅನ್ನಿಸ್ತಾಯಿತ್ತು. ಹಂಗಾಗ್ಬಿಟ್ಟು ಇವತ್ತು ರಾಯರದು ಫೋಟೋ ತೊಗೊಂಡು ಬಂದು ಇವತ್ತಿಂದ 11 ದಿನ ಇದು ಪೂಜೆ ಮಾಡೋಣ ಡೈಲಿ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ಫೋಟೋ ಅಂತನೂ ನನಗಂತೂ ತುಂಬಾ ಇಷ್ಟ ಆಯಿತು. ಯಾವ ಥರ ಬರುತ್ತೋ ಅಂತ ಅಂದ್ಕೊಂಡಿದ್ದೆ, ಇಲ್ಲ ಚೆನ್ನಾಗಿರೋದೇ ಬಂದಿದೆ ಫೋಟೋ ಅಂತನೂ. ಅದು ಫೋಟೋದಲ್ಲಿ ಶೈನಿಂಗ್ ಆಗ್ಬೋದು, ಮತ್ತು ತುಳಸಿ ಕಟ್ಟೆ ಹತ್ರ ಇರೋದು ದೇವರದು ನನಗಂತೂ ತುಂಬಾ ಇಷ್ಟ. ಯಾರೆಲ್ಲ ನಿಮಗೆ ರಾಘವೇಂದ್ರ ಅಂದರೆ ಎಷ್ಟು ಇಷ್ಟ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ. ನಾನು ಅದು ಅಲ್ಲದೆ ಇದೇ ಫಸ್ಟು ನಾನು ರಾಘವೇಂದ್ರ ಸ್ವಾಮಿನ ಫೋಟೋ ಆಗಲಿ ಪೂಜೆ ಮಾಡ್ತಾ ಇರೋದಾಗಲಿ ಇದೇ ಫಸ್ಟು ನಾನು ಮಾಡ್ತಾ ಇರೋದು. ನನಗಂತೂ ತುಂಬಾ ಖುಷಿ ಆಯಿತು. ಯಾಕೆ ಅಂತಂದ್ರೆ ಯಾವತ್ತೂ ಮಾಡಿರಲಿಲ್ಲ ಈ ದೇವ್ರಿಗೆ ಪೂಜೆನ. ಮಾಮೂಲಿ ನಾನು ಎಲ್ಲ ದೇವ್ರಿಗೂ ಪೂಜೆ ಮಾಡ್ತಿದ್ದೆ, ಈ ರಾಘವೇಂದ್ರ ಸ್ವಾಮಿಗೆ ಯಾವತ್ತೂ ಮಾಡಿಲ್ಲ. ನಾನು ರಾಘವೇಂದ್ರ ಮಠಕ್ಕೆ ಮಂತ್ರಾಲಯಕ್ಕೆ ಹೋದರೂ ಕೂಡ ನನಗೆ ಅದ್ರ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ. ಹಂಗಾಗ್ಬಿಟ್ಟು ನಾನು ಹಿಂಗೆ ಯೂಟ್ಯೂಬಲ್ಲಿ ನೋಡ್ತಾ ಇರಬೇಕಾದ್ರೆ ಯಾಕೋ ಮಾಡಬೇಕು ಅಂತ ಅನ್ನಿಸ್ತು. ಹಂಗಾಗ್ಬಿಟ್ಟು ಮಾಡೋಣ 11 ದಿವಸ ಪೂಜೆ ಮಾಡೋದ್ರಲ್ಲಿ ನಾವೇನು ಕಳ್ಕೊಳ್ಳಲ್ವಲ್ಲ, ಹಾಗಾಗ್ಬಿಟ್ಟು ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ತುಳಸಿ ಅಂತೂ ತುಂಬಾ ಮುಖ್ಯ. ಆದರೂ ಕೂಡ ತುಳಸಿ ನಮ್ಮ ಮನೆ ಹತ್ರ ಇರಲಿಲ್ಲ. ನಾನು ಹೂವು ಏನೋ ತೊಗೊಂಡೆ, ತುಳಸಿ ಇರಲಿಲ್ಲ. ಹಂಗೂ ಮಕ್ಕಳಿಗೆ ಹೇಳ್ಬಿಟ್ಟು ಸ್ವಲ್ಪ ನಮ್ಮ ಮನೆಯಿಂದ ಇದ್ದರೆ ಕಿತ್ಕೊಬರೋಕ್ಕೆ ಹೇಳಿ ಕೀಳಿಸ್ಕೊಂಡು ಬಂದು ಅದನ್ನೇ ಒಂದು ಚೂರು ಕಟ್ಟಿ ಇಟ್ಟಿದ್ದೀನಿ. ಇದು ಫಸ್ಟ್ನೇ ದಿನದ ಪೂಜೆನೇ. ನಿಮಗೆ ಇಷ್ಟ ಆಯಿತು ಅಂತಂದರೆ ನಾನು 2ನೇ ದಿನದ ಪೂಜೆನೂ ಸಮೇತ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಮಾಡಿ. ಇದೇ ಫಸ್ಟ್ ಸಲ ನಾನು ಪೂಜೆ ಮಾಡ್ತಾಯಿರೋದು. ನನಗೆ ಫಸ್ಟ್ನೇ ದಿವಸ ನನಗೆ ಹೂವು ಬೀಳಲಿಲ್ಲ. ನಾನು ಆದರೂ ಕೂಡ ಬೇಜಾರು ಮಾಡ್ಕೊಳ್ಳಿಲ್ಲ. ಯಾಕೆ ಅಂತಂದರೆ ಎಲ್ಲರಿಗೂ ಹೂವು ಬೀಳಬೇಕು, ನಮ್ಮ ಕೇಳಿದ್ದೆಲ್ಲ ಕೊಡಬೇಕು ಅಂದರೆ ಕೊಡ್ತಾರೆ, ಇಲ್ಲಿ ನಮ್ಗೆ ಅದಕ್ಕೂ ಟೈಮ್ ತೊಗೊಳುತ್ತೆ ಅಂತ ಅಂದ್ಕೊಂಡೆ. ಸರಿ ಅಂತ ಅಂದ್ಬಿಟ್ಟು ನನಗೆ ತುಂಬಾ ಮನಸ್ಸಿಗೆ ತುಂಬಾ ಇಷ್ಟ ಆಯಿತು. ತುಂಬಾ ಸಮಾಧಾನ ಕೂಡ ಆಯಿತು. ನನಗೆ ಅಷ್ಟು ಇಷ್ಟ ಆಯಿತು. ನಾನು ಇವತ್ತು ಪ್ರಸಾದಕ್ಕೆ ಏನೂ ಮಾಡಲಿಲ್ಲ. ಮಾಮೂಲಿ ಒಂದು ಚಂಬಲ್ ನೀರು ಮತ್ತು ಬಾಳೆಹಣ್ಣನ್ನು ಇಟ್ಟೆ. ಫಸ್ಟ್ನೇ ದಿವಸನೇ ಬಾಳೆಹಣ್ಣನ್ನು ಒಂದು ಚಂಬಲ್ ನೀರಲ್ಲಿ ಇಡಲೇಬೇಕು. ಹಂಗಾಗ್ಬಿಟ್ಟು ಒಂದು ಸ್ವಲ್ಪ ಬಾಳೆಹಣ್ಣು 2 ನೀರನ್ನು ಇಟ್ಟು ತುಪ್ಪದ ದೀಪನ ಹಚ್ಚೋಣ ಅಂತಂದ್ಬಿಟ್ಟು ನಿಂಬೆಹಣ್ಣು ಇವತ್ತು ಫಸ್ಟ್ನೇ ದಿವಸ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತಂದ್ಬಿಟ್ಟು ನಿಂಬೆಹಣ್ಣೆಲ್ಲ ರಸ ಎಲ್ಲ ತೆಗೆದು ಅದ್ರ ಚಿಪ್ಪೆಲ್ಲ ಇರುತ್ತಲ್ವ ಒಳಗಡೆ ಅದನ್ನೆಲ್ಲ ತೆಗೆದುಬಿಟ್ಟು ನಮ್ಮ ಮನೇಲಿ ಬಳಸಿರೋಂಥ ತುಪ್ಪದ ಬಾಟ್ಲಿ ಇತ್ತು. ಅದಕ್ಕೆ ಅದನ್ನು ಬೇಡ ಅಂತ 10 ರೂಪಾಯಿ ಪಾಕೆಟ್ ಬರುತ್ತಲ್ಲ ಅದನ್ನು ನಾನು ಅದರಲ್ಲಿ ತೊಗೊಂಡು ಹಾಕ್ತಾಯಿದ್ದೀನಿ. 5 ದೀಪ ಹಚ್ಚಿದ್ದೀನಿ. ಫಸ್ಟು ಸ್ಟಾರ್ಟಿಂಗ್ಗೆ 5 ದೀಪ ಹಚ್ಬೇಕಂತೆ. ಅದಕ್ಕೆ ನಿಂಬೆಹಣ್ಣು ದೀಪ ಹಚ್ಚಿದ್ದೀನಿ ತುಪ್ಪದಲ್ಲೇ, ತುಂಬ ಒಳ್ಳೆಯದದು. ಹಂಗಾಗ್ಬಿಟ್ಟು ಹಚ್ಚಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸ್ವಲ್ಪ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.